ಇವಾಗ ಸೀದಾ ಟೌನಲ್ಲಿ ಕಡೆ ಪಯಣ. ಟೌನಲ್ಲಿ ಕಡೆ ಹೋಗ್ಬಿಟ್ಟು 2 ಅಡಿ ಗಣೇಶನ ಎತ್ಕೊಂಡು ವಾಪಸ್ ಬರೋಣ. ಐ ಥಿಂಕ್ ಇದು ಆಲ್ರೆಡಿ ಬುಕ್ ಆಗಿದೆ ಅನಿಸುತ್ತೆ, ಸೊ ಅದಕ್ಕೋಸ್ಕರ ಪೇಪರ್ ಕವರ್ ಮಾಡಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರ್, ನೀವು ಅದೇ ಥರ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಆ್ಯಕ್ಚುಲಾಗಿ ವೀಕ್ ಆಫು. ಬನ್ನಿ ಮೇಡಮ್, ಇವತ್ತು ಆ್ಯಕ್ಚುಲಾಗಿ ವೀಕ್ ಆಫ್ ಇರೋದ್ರಿಂದ ಎಲ್ಲ ಪ್ರಿಪ್ರೇಷನ್ಸ್ ಏನು ನಡೀತಾ ಇದೆ ನೋಡಿ. ಬ್ಯಾಕ್ ಸೈಡಲ್ಲಿ ಅಮ್ಮ ಫುಲ್ಲು ಹೂವು ಎರಸ್ಕೊಂಡು ಕಟ್ಕೊಂಡು ರೆಡಿ ಮಾಡ್ಕೊತಾರೆ. ಯಾಕೆಂದರೆ ಶನಿವಾರ ಗಣೇಶನ ಹಬ್ಬ ಇದೆ, ಶುಕ್ರವಾರ ಗೌರಿ ಕುಂಡ್ರಿಸ್ತೀವಿ, ಅಂದರೆ ಮೀನ್ಸ್ ನಾಳೆ. ಸೊ ಇವತ್ತು ಫುಲ್ಲು ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಷ್ಟೊತ್ತಾಗೈತೆ ರೆಡಿ ಆಗಿದ್ದೀವಿ. ಏನಕ್ಕಪ್ಪ ಅಂದರೆ ಗಣೇಶನ ತರೋಣ ಅಂತ ಹೇಳ್ಬಿಟ್ಟು ಓಡ್ತಾ ಇದ್ದೀವಿ. ನಾನು, ವೈಫು ಮತ್ತು ಪಚ್ಚಿ ಮತ್ತು ನನ್ನ ತಮ್ಮ ಯಶು ಓಡ್ತಾ ಇದ್ದೀವಿ. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಗಣೇಶನ ಕೊಂಡ್ರಿಸ್ತೀವಿ. ಸೋಫಾ ಎಲ್ಲ ಆ ಕಡೆ ಶಿಫ್ಟ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಮನೆಯಲ್ಲಿ ಗಣೇಶನ ಕೊಂಡ್ರಿಸ್ತಾ ಇರೋದು ನಾವು. ನೋಡೋಣ ಯಾವ ಥರ ಇರುತ್ತೆ. ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀವಿ ಸಿಂಪಲ್ಲಾಗಿ. ಸೊ ಬನ್ನಿ, ತುಮಕೂರಲ್ಲಿ ಎಷ್ಟೋ ಥರ ಗಣಪತಿ ಬಂದಿದ್ದಾವೆ. ಎಲ್ಲ ಒಂದು ರೌಂಡು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಯಾವ್ದಾದ್ರು ಒಂದು ಗಣಪತಿನ ಪಿಕ್ ಮಾಡಿಕೊಂಡು ಬರೋಣ. ಗುರು ಅಲ್ಲ, ಆಟೋ ಬಂದು ಕಾಯ್ತೈತೆ ಉಮೇಶ್ ಅಣ್ಣ. ಅವ ಅಣ್ಣ ಬಂದ್ರೂ ಇವ್ರುಗಳು ಬೇಗ ಬರೋಲ್ಲ. ಈ ಪಚ್ಚಿ ಮತ್ತು ವೈಫ್ ಇದ್ದಾರಲ್ಲ, ಬೇಗ ಬರೋಲ್ಲ. ಫಸ್ಟ್ ಟೈಮು ಪಬ್ಲಿಕ್ಕಲ್ಲಿ ವ್ಲಾಗ್ ಮಾಡ್ತಾ ಇರೋದು ನಾನು. ಟೌನಲ್ಲಿ ಕಂಪ್ಲೀಟ್ ಟೌನಲ್ಲಿ ಫುಲ್ಲು ಏನು ಬಸ್ ಸ್ಟ್ಯಾಂಡ್ ರೋಡ್ ಏನಿದೆ ಕಂಪ್ಲೀಟಾಗಿ ಗಣಪತಿಗಳು ಈ ಕಡೆಯಿಂದ 1 ಕಿಲೋಮೀಟ್ರ್ 2 ಸೈಡು ಗಣಪತಿಗಳಿರ್ತವೆ. ಸೊ ನೋಡೋಣ ಹಿಂಗಿರುತ್ತೆ ಏನು ಅಂತ. ಬನ್ನಿ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಪಬ್ಲಿಕಲ್ಲಿ. ಅಷ್ಟು ಜನ ಗಣೇಶನ ತೊಗೊಳಕ್ಕೆ ಬಂದಿರ್ತಾರೆ. ಅಷ್ಟು ಜನದ ಮುಂದೆ ಈ ಥರ ವ್ಲಾಗ್ ಮಾಡಿಕೊಂಡು ಕಷ್ಟ ಆಯಿತು. ಒಂದು ಗಣಪತಿ ತರೋಕ್ಕೆ 1, 2, 3, 4, 5 ಜನ. ಇಲ್ಲಿ ಉಮೇಶಣ್ಣ 6 ಜನ ಟೋಟಲ್ ಆಗಿ 2 ಅಡಿ ಗಣೇಶನ ತರೋಕ್ಕೆ 6 ಜನ ಹೋಯ್ತಾ ಇದ್ದೀವಿ ಆಟೋದಲ್ಲಿ. ಇವಾಗ ಸೀದಾ ಟೌನಲ್ಲಿ ಕಡೆ ಪಯಣ. ಟೌನಲ್ಲಿ ಕಡೆ ಹೋಗ್ಬಿಟ್ಟು 2 ಅಡಿ ಗಣೇಶನ ಎತ್ಕೊಂಡು ವಾಪಸ್ ಬರೋಣ. ಆ್ಯಕ್ಚುಲಾಗಿ ಇಲ್ಲಿ SS ಪುರಮಲ್ಲೂ ಇರ್ಬೋದು ಗಣೇಶ, ಬಟ್ ಕಲೆಕ್ಷನ್ಸ್ ಜಾಸ್ತಿ ಇರಲ್ಲ ಅಲ್ಲಿ SS ಪುರಮಲ್ಲಿ. ಹಂಗಾಗಿ ನಾವು ಸೀದಾ ಟೌನಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಗೈಸ್, ಇಲ್ಲಿಂದ ಇನ್ನು ಸಂಜೆ 6 ಗಂಟೆ ಆಗ್ತಿದ್ದಂಗೆ 5 ಗಂಟೆ ಇವಾಗಿಂದನೇ ರಶ್ ಸಿಕ್ಕಾಬಿಟ್ಟೆ. ಇದೆಲ್ಲಿ ಅಂತಂದರೆ ಸಿಟಿಲಿ ಗೇಟ್ ಅಂಡರ್ ಪಾಸ್ ಹತ್ರ ಇರುವಂಥ ಜಾಗ. ನೋಡಿ ಜನ ಸಾಗರ. ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ಚಾಕ್ಲೇಟ್ ಕೊಡ್ತಾರೆ, ಚಿಕ್ಕಿ ಆಮೇಲೆ ಇವತ್ತು ಟೀಚರ್ಸ್ ಡೇಗೆ ಏನು ಕೊಟ್ಟರು? ಟೀಚರ್ಸ್ ಡೇಗೆ ಏನು ಕೊಟ್ಟರು? ಹಾಂ ಹಾಂ, ಹೌದಾ? ಟೀಚರ್ಸ್ ಡೇಗೆ ಪೆನ್ಸಿಲ್ಲು ಚಿಕ್ಕಿ ಕೊಟ್ರಾ? ನನಗೆಲ್ಲಿ? ಹೌದಾ? ಇವಾಗ ಹೌದಾ? ಇವಾಗ ಯಾವ ಥರ ಗಣಪತಿ ತಾಣನ? ಯಾವ ಕಲರ್ ಬೇಕು ನಿಮಗೆ ಗಣಪತಿ? ಪಿಂಕ್ ಕಲರ್ ಬೇಕಾ? ಇಲ್ಲ, ಲೈಟ್ ಪಿಂಕು ಪರ್ಪಲ್ಲಾ? ಲೈಟ್ ಪಿಂಕ್ ಬೇಕಾ? ಬೆಳಗ್ಗೆಯಿಂದ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ದ. ಗಣೇಶನ್ ತರಕ್ಕೆ ಅಂತ ಮಾತಾಡ್ಕೊಂಡ್ರೆ ಮಲಗಿದ್ದವನು ಅದು ಹೆಂಗೆ ಎದ್ನೋ ಗೊತ್ತಿಲ್ಲ. ಆಚೆಯಿಂದ ಒಳಗಿಂದ ಬಂದ್ಬಿಟ್ಟು ಆಚೆ ಬಂದ್ಬಿಟ್ಟು ನಾನು ಬರ್ತಿದ್ದೇನೋ ಅಣ್ಣ ಅಂತ ಹೊರಟು ನಿಂತಿದ್ದ. ಸೊ ಏನು ಮಾಡೋದು ಅಂತ ಕರ್ಕೊಂಬಂದಿದ್ದೀವಿ. ಅವರಮ್ಮ ಅಲ್ಲಿ ಕೂತಿದ್ದಾರೆ, ಕತ್ಲು ಕಪ್ಪು ಕಾಣಿಸ್ತವ್ರೆ. ಬಂತು ಬೆಳಗಾಗ್ಬಿಟ್ರು. ಸೊ ಗೈಸ್, ನಾವು ಇವಾಗ ಟೌನಲ್ಲಿ ಸರ್ಕಲಲ್ಲಿ ಇದ್ದೀವಿ. ಎಕ್ಸಾಕ್ಟ್ ಸರ್ಕಲ್ ನನ್ನ ಬ್ಯಾಕ್ ಸೈಡ್ ಇದೆ. ಸರ್ಕಲಿಂದ ಇಲ್ಲಿಂದ ಗಣೇಶ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಅಪ್ ಟು 1 ಕಿಲೋಮೀಟರ್ ಏನೋ ಇಲ್ಲಿಂದ ಡೆಡ್ ಎಂಡ್ವರೆಗೂ ಗಣಪತಿಗಳು ಇದೆ ಅನಿಸುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗ ಸೇಮೇ ಪ್ಲೇಸಲ್ಲಿ ಇದ್ದಿದ್ದು. ಸೊ ಇಲ್ಲಿಂದ ನೋಡ್ಕೊಂಡು ಹೋಗೋಣ, ಒಂದು ರೌಂಡ್ ಹಾಕ್ಕೊಂಡು ಬರೋಣ. ಯಾವ್ದು ಇಷ್ಟ ಆಗುತ್ತೆ ತೊಗೊಂಡೋಗ್ಬಿಡೋಣ.
ಇಲ್ಲಿಂದ ಲಾಸ್ಟ್ವರೆಗೂ ಒಂದು ರೌಂಡ್ ಹಾಕ್ಕೊಂಡು ಕಂಪ್ಲೀಟ್ ಗಣೇಶನ ನೋಡಿಕೊಂಡು ಹೋಗೋಣ. ಯಾವುದು ಇಷ್ಟ ಆಗುತ್ತೋ ಆ ಗಣೇಶನ ಎತ್ಕೊಂಡು ಮನೆಗೆ ಹೋಗೋಣ. ಸೊ ಬನ್ನಿ ರೌಂಡ್ ಹಾಕೊಂಡು ಹೋಗೋಣ. ನಾನು ಲಾಸ್ಟ್ ಟೈಮ್ಗಿಂತ ಈ ಸಲ ಕಂಪ್ಲೀಟ್ ದೊಡ್ಡ ಗಣೇಶಗಳಿದ್ದಾವೆ ನೋಡಿಕೊಂಡು. ನಾವು ಮುಂಚೆ ಹುಡುಗರೆಲ್ಲ ಇಡಬೇಕಾದ್ರೆ ಸಕ್ಕತ್ತಾಗಿರ್ತಿತ್ತು. ಇವಾಗ ನಾವು ಮನೇಲಿ ಇಡ್ತಿರೋದ್ರಿಂದ ಫಸ್ಟ್ ಇಯರ್ ನಾನು ಮನೇಲಿ ಇಡ್ತಾ ಇರೋದು ಗಣೇಶ. ಸೊ ಯಾವ್ದು ಇಷ್ಟ ಆಗುತ್ತೆ ನೋಡಿಕೊಂಡು ತೊಗೊಂಡೋಗೋಣ. ಆದಷ್ಟು ನಾನು ಮಡ್ಡಲ್ಲಿ ಮಾಡಿರೋಲ್ಲ, ಲೈಕ್ ಹೆಂಗೆ ಅಂದರೆ ಮಣ್ಣಿನ ಕಲರೇ ತೊಗೊಂಡೋಗ್ಬೇಕು ಅಂತ ಬಂದಿರೋದು. ಕಲರ್ಫುಲ್ ಯಾವುದು ಗಣೇಶ ಬೇಡ ಅಂತ ಬಾಯ್ಸ್ ಎಲ್ಲ ವಾಚ್ ಮಾಡ್ತಾರೆ. ಸೊ ಬನ್ನಿ ನೋಡೋಣ. If you wanna be a wonder, baby, come and show it. Tell me what you feel in your heart and your soul. There's nothing I would take for granted. With me, we'll make it through. Takes two hearts to fix heartbreak. We grew apart, I made a mistake, but I'll try to make it up. ನಾನು ಅಂದ್ಕೊಂಡೆ ಏನು ಲೈಕ್ ಲಾಸ್ಟ್ ಟೈಮು ಕಾಂತಾರ ಮೂವಿ ರಿಲೀಸ್ ಆದಾಗ ಕಾಂತಾರ ಪ್ರಿಂಟೆಡ್ ಗಣೇಶ ಬರ್ತವೆ ಅಂತ. ಲಾಸ್ಟ್ ಇಯರು ಆ ಥರ ಬಂದಿದೆ. ಈ ಇಯರು ಏನಾದರೂ ಕಾಂತಾರ ಪ್ರಿಂಟೆಡ್ ಏನಾದರೂ ಗಣೇಶ ಇದ್ದರೆ, ಯಾವುದಾದ್ರು ಒಳ್ಳೆ ಸ್ಟೈಲಿಶ್ ಆಗಿರೋ ಗಣೇಶ ಏನಾದರೂ ಚಿಕ್ಕ ಪುಟ್ಟವಿದ್ರೆ ನೋಡಿಕೊಂಡು ತೊಗೊಂಡೋಗೋಣ. ಬನ್ನಿ, ಆದಷ್ಟು ಫುಲ್ಲು ರೌಂಡ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಎಂಜಾಯ್ ಮಾಡಿ. ನಮ್ಮ ತುಮಕೂರಲ್ಲಿ ಎಷ್ಟು ಗಣೇಶ ಇದ್ದಾವೆ ಅಂತ ನಾನು ಕೂಡ ತೋರಿಸ್ತೀನಿ. ಐ ಥಿಂಕ್ ಇದು ಆಲ್ರೆಡಿ ಬುಕ್ ಆಗಿದೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಪೇಪರ್ ಕವರ್ ಮಾಡಿದ್ದಾರೆ. ಈಗ ಗೌರ್ಮೆಂಟ್ ಹೇಳಿರೋ ಪ್ರಕಾರ ಕಂಪ್ಲೀಟ್ POP ಗಣೇಶ ಬ್ಯಾನ್ ಆಗಿದೆ ಅಂದ್ಕೊಂಡಿದ್ದೀನಿ. ಆದಷ್ಟು POP ಲೆಸ್ ಗಣೇಶನ ಯೂಸ್ ಮಾಡಿ. ಬಟ್ ನಾನು ಲಾಸ್ಟ್ ಟೈಮ್ ನೋಡಿದ್ದಕ್ಕಿಂತ ಅದು ಅಷ್ಟು ದೊಡ್ಡದಾಗೇನಿಲ್ಲ. ಗಣೇಶಗಳು ಸಿಂಪಲ್ ಆಗಿದ್ದಾವೆ. ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಈ ಗಣೇಶ ನೋಡಿ, ಸ್ಟ್ಯಾಂಡಿಂಗ್ ಗಣೇಶ. ಬಟ್ ಐ ಥಿಂಕ್ ನನ್ನ POP ಎಲ್ಲ ಕಮ್ಮಿ ಆಗಿದೆ ಅನಿಸುತ್ತೆ. ನೋಡೋಣ. POP ಲೆಸ್ಗಳ ಗಣಪತಿಗಳನ್ನ ಜಾಸ್ತಿ ಯೂಸ್ ಮಾಡಿ ನೀವು ಆದಷ್ಟು ತೊಗೊಳೋರಿದ್ರೆ. ಎಲ್ಲ ಸೆಲೆಕ್ಟ್ ಮಾಡಿ ಒಂದೊಂದೇ ಹತ್ರ ನೋಡಿಕೊಂಡು ಸೆಲೆಕ್ಟ್ ಮಾಡಿ ಬಿಟ್ಟೋಗ್ತಿದ್ದಾರೆ. ಅದು ಬೇಡ, ಲೇಟ್ ಆಯಿತು. ಹೌದಾ? ಬಟ್ ನಾನು ಅಂದ್ಕೊಂಡಿದ್ದು ಅದೇ ಚೆನ್ನಾಗೈತೆ. ಅಲ್ಲಿ ಬಿಟ್ಟರೆ ಅಲ್ಲೊಂದು ಎರಡು ಚೆನ್ನಾಗೈತೆ. ಅದು ಎರಡು ಅದೇ ನೋಡ್ಕೊಂಡು ಹೋಗೋಣ. ಆದಷ್ಟು ನಾಳೆ ಇರೋ ಬರೋ ಗಣೇಶ ಎಲ್ಲ ಸೇಲ್ ಆಗಿಬಿಡುತ್ತೆ. ಹಲೋ, ಗಣೇಶನ ವ್ಯಾಪಾರ ಅಂತೂ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಏನಂದರೆ ಸಣ್ಣ ಪುಟ್ಟ ಹುಡುಗರೇ ಜಾಸ್ತಿ ಇರೋದು ಗಣೇಶನ ತೊಗೊಳಕ್ಕೆ. ಅವ್ರಿಗೆಲ್ಲ ಜಾಸ್ತಿ ಪ್ರೈಸ್ಗಳು. ಇವರೆಲ್ಲಿ ನೀವು ಮುಂದಕ್ಕೆ ಬರಲಿಲ್ಲ, ಎಲ್ಲೋದ್ರು. ಗಣೇಶನ ಸೆಲೆಕ್ಷನ್ ಮಾಡಿರಿ ಅಂತಂದರೆ ರೋಡಲ್ಲಿ ಓಡಾಡ್ಕೊಂಡು ಆರಾಮಾಗಿ ಗಣೇಶಗಳು ನೋಡ್ಕೊಂಡು ಎಂಜಾಯ್ ಮಾಡ್ತಾರೆ ಹೊರತು ಗಣೇಶನ ಸೆಲೆಕ್ಷನ್ನೇ ಮಾಡ್ತಾಯಿಲ್ಲ. ಅವಾಗಿಂದ ಕಣ್ಣು ತುಂಬ ಚೆನ್ನಾಗಿ ಕಾಣುವಂಥ ಗಣೇಶಗಳು ತುಂಬಾ ಇದ್ದಾವೆ. ಆದರೆ ಸೆಲೆಕ್ಷನ್ ಆಯ್ತಾ ಇಲ್ಲ ಅಷ್ಟೇ. ಇಲ್ಲಿ ಅಷ್ಟೊಂದೆಲ್ಲ ಗಣಪತಿ ನೋಡ್ತಾರೆ, ಒಂದು ಕೂಡ ಸೆಲೆಕ್ಷನ್ ಆಗಲಿಲ್ಲ ಇಲ್ಲಿ. ಯಾವುದು ಅದು ನಾನು ಹೇಳ್ತಿರೋದು ಮನೆಗೆ ಇಡೋಕ್ಕೆ ತಗೊಂಡೋಗೋಣ ಅಂದರೆ ರೋಡಲ್ಲಿ ಇಡೋಕ್ಕೆ ತಗೊಂಡೋಗ್ತೀನಿ ಹಿಂದೆ ನಿಮಗೆ. ಸೊ ಐ ಥಿಂಕ್ ಇಲ್ಲಿಂದ ನಾನು ಸ್ಟಾರ್ಟಿಂಗ್ ಎಂಡಲ್ಲಿ ತೋರಿಸಿದ್ನಲ್ಲ, ಆ ಸ್ಟಾರ್ಟಿಂಗ್ ಪಾಯಿಂಟಿಂದ ಈ ಎಂಡ್ವರೆಗೂ ಆದಷ್ಟು ಜಾಸ್ತಿ ಗಣೇಶ ಇರೋದು ಇಲ್ಲೇ. ಇನ್ನು ಮುಂದಕ್ಕೆ ಸ್ವಲ್ಪ ಕಮ್ಮಿ ಇರುತ್ತೆ, ನೋಡ್ಕೊಂಡು ಹೋಗಬೇಕು. ಇಲ್ಲೆಲ್ಲ ಸಣ್ಣ ಪುಟ್ಟ ಗಣೇಶನೇ ಜಾಸ್ತಿ ಇರೋದು. ನಿಯರ್ ತುಮಕೂರು ಬಸ್ ಸ್ಟ್ಯಾಂಡೇ ಬಂದ್ಬಿಟ್ಟು. ಬಸ್ ಸ್ಟ್ಯಾಂಡ್ ವಿಡಿಯೋ ಏನು ತೋರಿಸೋ ಅವಶ್ಯಕತೆಯೇ ಇಲ್ಲ. ಎಷ್ಟೋ ಜನ ತುಮಕೂರು ಬಸ್ ಸ್ಟ್ಯಾಂಡ್ನ ತೋರಿಸ್ಬಿಟ್ಟವ್ರೆ. ಗೈಸ್ ಅಲ್ಲಿಂದ ಇಲ್ಲಿಗನ ಬಂದು, ಬಟ್ ಇಲ್ಲಿಗೆ ಎಂಡ್ ಆಯಿತು. ಮುಂದಕ್ಕೆ ಎಷ್ಟಿದಾವೋ ಗೊತ್ತಿಲ್ಲ. ಮುಂದಕ್ಕೆ ಹೋಗೋದು ಬೇಡ ಅನ್ಕೊತೀನಿ. ಇಲ್ಲಿಂದ ವಾಪಸ್ ರಿಟರ್ನ್ ಹೋಗ್ಬಿಟ್ಟು ಅದರಲ್ಲಿ ಯಾವುದು ಇಷ್ಟ ಆಗುತ್ತೋ ಅದನ್ನೇ ತೊಗೊಂಡೋಗೋಣ. ನೋಡೋಣ ಬನ್ನಿ. ಇವರು ಗಣೇಶನೇ ತಗೊಳ್ಲಿಲ್ಲ. ಇವ್ರಿಗೆಲ್ಲ ಕಬ್ನಲ್ಲಿ ಕುಡಿಯೋಂಗಾಯ್ತಂತೆ. ಸೊ ಕಬ್ನಲ್ಲಿ ಕುಡ್ಕೊಂಡು ಬೆಳಕು ಇಲ್ಲಿಂದ ಕಬ್ನಲ್ಲಿ ಕುಡ್ಕೊಂಡು ಗಣೇಶನ ಶಾಪಿಂಗ್ ಮಾಡ್ಕೊಂಡು ಹೋಗಬೇಕು. ಇನ್ನು ಗಣೇಶನೇ ತೊಗೊಂಡಿಲ್ಲ. ಆಲ್ರೆಡಿ ಇವ್ರಿಗೆಲ್ಲ ಬಾಯರ್ಕೆ ಆಗ್ಬಿಡ್ತಂತೆ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ. ಐ ಥಿಂಕ್ ಲಾಸ್ಟ್ ಟೈಮ್ಗಿನ ಸ್ವಲ್ಪ ಕಮ್ಮಿನೇ ಇದ್ದಾವೆ ಗಣೇಶ. ನೋಡಬೇಕು.
ಇದೇ ರೋಡಲ್ಲೇ ಗೈಸ್ ನಾನು ಡೈಲಿ ಬ್ಯಾಂಗ್ಳೂರಿಗೆ ಓಡಾಡಬೇಕು. ತುಮಕೂರಿಂದ ಬ್ಯಾಂಗ್ಳೂರಿಗೆ ಬಸ್ ಸ್ಟ್ಯಾಂಡಿಗೆ ಬಾ, ಬಸ್ ಹತ್ತು ಬ್ಯಾಂಗ್ಳೂರಿಗೆ ಹೋಗು. ಒಂದೊಂದು ಟೈಮಲ್ಲಿ ರಶ್ ಆಗುತ್ತೆ ಅಂದರೆ ಯಾಕೆ ಹೇಳ್ತೀರಾ, ಸ್ಟ್ಯಾಂಡಿಂಗ್ ಹೋಗೋಕ್ಕೂ ಜಾಗ ಕೊಡೋಲ್ಲ ಜನಗಳು, ಅಷ್ಟು ರಶ್ ಆಗುತ್ತೆ KSRTC ಬಸ್ಗಳಲ್ಲಂತೂ. ಕಬ್ನಲ್ಲೇ ಹೋಗ್ಬಿಡ್ದು. ಈಗ ಆ ಕಡೆ ಹೋಗೋದು ಬೇಡ, ಇಲ್ಲೇ ಚೆನ್ನಾಗಿರೋದು ನೋಡ್ಕೊಂಡು ತೊಗೊಳೋಣ. ಏನು ಬಿಬಿ, ಇಲ್ಲೇ ತೊಗೊಳೋಣ ಇಲ್ಲ ಆ ಕಡೆ ಹೋಗ್ಬೇಕಾ? ಇಲ್ಲೇ ತಗೊಂಡೋಗ್ಬಿಡೋಣ. ಸೊ ಗೈಸ್ ಇವರ ಬೇಡಿಕೆ ಪ್ರಕಾರ ಆ ಕಡೆ ಒಂದು ರೌಂಡ್ ನೋಡೋಣ ಹೆಂಗಿದಾವೆ ಅಂತ. ಬಿಸಿಲಿಗೆ ಆ ಕಡೆ ಕಮ್ಮಿ ಇದ್ದಾವೆ ಅಂಗಡಿಗಳು ಇಲ್ಲೇ. ಸೊ ಐ ಥಿಂಕ್ ಲಾಸ್ಟ್ ಟೈಮ್ಗಿಂತ ಅಲ್ಲೆಲ್ಲ ದೊಡ್ಡೋಗಿರೋದು, ಚಿಕ್ಕವೂ ಇಲ್ಲ. ಲಾಸ್ಟ್ ಟೈಮ್ಗಿಂತ ಈ ಸಲ ಗಣೇಶ ಕಮ್ಮಿ ಆ್ಯಕ್ಚುಲಾಗಿ ಲಾಸ್ಟ್ ಟೈಮ್ಗಿಂತ. ಸೊ ಇಲ್ಲಿ ಬಂದ್ವಲ್ಲ, ಅದೇ ರೋಡಲ್ಲಿ ಹೋಗ್ತಾ ನೋಡಿಕೊಂಡು ಯಾವ್ದು ಬೇಕೋ ಅದರಲ್ಲೇ ತೊಗೊಂಡು ಹೋಗೋಣ, ಅದರಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಹೋಗೋಣ. ಸುಮ್ಮನೆ ಜಾಸ್ತಿ ಓಡಾಡಿಕೊಂಡು. ಹೊಸ್ದಾಗಿ ನಮ್ಮ ತುಮಕೂರಲ್ಲಿ ಬಸ್ ಸ್ಟ್ಯಾಂಡ್ ಬೇರೆ ಓಪನ್ ಮಾಡಿದ್ರು, ಅದಕ್ಕೂ ಇದಕ್ಕೂ ಜಾಗ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿರೋದ್ರಿಂದ ಇಲ್ಲಿ ಪಾರ್ಕಿಂಗ್ ಪ್ಲೇಸ್ಗಳಿಲ್ಲ, ಜನಗಳು ಜಾಸ್ತಿ. ಇಲ್ಲೇ ತುಮಕೂರಲ್ಲಿ ಸುತ್ತಮುತ್ತ ಊರುಗಳವರೆಲ್ಲ ತುಮಕೂರಿಗೆ ಬರಬೇಕು ಗಣೇಶನ ತೊಗೊಂಡು ಹೋಗೋಕ್ಕೆ. ಅದು ಬೇರೆ ಕಡೆ ಎಲ್ಲೂ ಜಾಸ್ತಿ ಸಿಗೋಲ್ಲಲ್ಲ, ಅದಕ್ಕೋಸ್ಕರ ಅದರಲ್ಲೂ ಇದ್ದಿದ್ದು ಕಮ್ಮಿ. ಏನು ಪ್ರೈಸು ಏನು ನಾನು ಇದುವರೆಗೂ ಏನೂ ಕೇಳಿಲ್ಲ ಎಲ್ಲೂ. ಬಟ್ ಗಣೇಶನ ಮಾತ್ರ ಸೆಲೆಕ್ಷನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಎರಡು ಕಡೆ. ಆ ಎರಡು ಗಣಪತಿನ ನೋಡಿಕೊಂಡು ರೈಟ್ ಮಾತಾಡ್ಕೊಂಡು ತೊಗೊಂಡು ಹೋಗ್ಬಿಡೋದು. ಸೊ ಇಲ್ಲಿ ನಮ್ಮ ಮಚ್ಚ ವಿನಯ ಸಿಕ್ಕಿದ್ದಾನೆ, ಸೊ ಮಾತಾಡಿಸ್ಕೊಂಡು ಹೋಗೋಣ. ಕೆಲ್ಸಕ್ಕೆ ರಜಾ ಹಾಕ್ಕೊಂಡು ಸೀದಾ ಇಲ್ಲಿಂದ ಬಂದವನೆ, ಬಂದ್ಬಿಟ್ಟು ಗಣೇಶನ್ ನೋಡೋಕೆ ಅಂತ ಬಂದವನೆ. ಕೆಲಸಕ್ಕೆ 2 ದಿನ ರಜಾ ಹಾಕೊಂಡವನೆ ಗೈಸ್. ನಾನೇನಯ್ಯ ತಪ್ಪು ಮಾಡಿದೆ? ಯಾರು ಹೇಳಿದ್ದು 2 ದಿನ? ವಾರ ನಮ್ಮ ಕಂಪ್ನಿಗೆ ಮೆಸೇಜ್ ಹಾಕಿರೋದನು 2 ದಿನ ಅಂತ. ಈ ಬೆಂಗಳೂರಿಂದ ಬಂದ ಇವಾಗ. ಬ್ಯಾಕ್ ಸೈಡ್ ಫುಲ್ ಜನ ಜಾಸ್ತಿ ಇದ್ದಾರೆ. ನಾವು ಕೂತ್ಕೊಂಡು ಗಣೇಶ ಕೆಳಗಡೆ ತುಂಬ ಜಾಸ್ತಿ ಇದ್ದಾವೆ. ನೋಡೋಣ ಬುದ್ಧಿ. ಹಾಂ, ಈಗ ಯಾವುದು ಕನ್ಫರ್ಮ್ ಮಾಡಿರಿ ನೀವು? ಇದು ತೊಗೊಳೋದ ಅಲ್ಲ ಅದು ತೊಗೊಳೋದ? ನೀವು ಯಾವ್ದು ಕನ್ಫರ್ಮ್ ಮಾಡ್ತೀರೋ ಅದು ತೊಗೊಳೋದು ಅಲ್ವಾ ಬುಜ್ಜಿ? ಅಲ್ವಾ? ಹ್ಞೂ. ಇಲ್ಲ ಅದೇ ತೊಗೊಂಬಿಡು. ಇದೇ ತೊಗೊತ್ಯಾ ಇಲ್ಲ ಹಿಂದೆಗಡೆ ಬ್ಯಾಕ್ ಸೈಡ್ದು ತೊಗೊತ್ಯಾ? ಯಾವ್ದು ತೊಗೊತ್ಯಾ ನೋಡು. ನಾವು ಇನ್ನೂ ಸ್ವಲ್ಪ ಬೇಗ ಬರಬೇಕಿತ್ತು ಅನಿಸುತ್ತೆ. ಆಲ್ರೆಡಿ ಚೆನ್ನಾಗಿರೋ ಗಣೇಶ ಎಲ್ಲ ಬುಕ್ ಆಗಿಬಿಟ್ಟಿದ್ದಾವೆ. ನಾವು ಸ್ವಲ್ಪ ಬೇಗ ಬಂದಿದ್ರೆ ಆಲ್ಮೋಸ್ಟ್ ಅಲ್ಲಿ ಸಿಗೋದು ಎಲ್ಲ ಚೆನ್ನಾಗಿರೋದು. ಸೊ ಇರೋದ್ರಲ್ಲಿ ಚೆನ್ನಾಗಿರೋದನ್ನ ಎತ್ಕೊಂಡು ಬಟ್ ಸಿಕ್ಕಾಬಿಟ್ಟು ಕನ್ಫ್ಯೂಷನ್ ಆಗ್ತದೆ. ಯಾವ್ದು ತೊಗೊಳೋದು ಯಾವ್ದು ಬಿಡೋದು, ಎಲ್ಲದೂ ನೋಡ್ತಿದ್ರೆ ಎಲ್ಲದನ್ನು ತೊಗೊಂಡೋಗ್ಬೇಕು ಅನಿಸುತ್ತೆ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಆಗ್ತಾಯಿಲ್ಲ. ಯಾವ್ದು ತೊಗೊಬೇಕು ಯಾವ್ದು ಬಿಡಬೇಕು. ಎಲ್ಲ ದೊಡ್ಡದಿದೆ ಗೈಸ್. ಚಿಕ್ಕ ಪುಟ್ಟದ್ರಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋ ಗಣೇಶ ಸಿಗ್ತಲ್ಲ, ಏನು ಮಾಡೋದು? ಅಲ್ಲಿ ನೋಡ್ದು ಯಾವುದು ಮನ್ಸಿಗೆ ಒಪ್ತಾ ಇಲ್ಲ. ಸೊ ಗೈಸ್ ಗಣೇಶ ಫೈನಲ್ ಮಾಡ್ಕೊಂಡಿದ್ದೀವಿ. ಇವಾಗ ಗೌರಿ ಫೈನಲ್ ಆಗ್ತಿದೆ. ಸೊ ಮನೆಗೆ ಹೋಗೋವರೆಗೂ ಏನು ಗಣೇಶನ ಶನಿವಾರ ಕುಂಡ್ರಿಸೋವರೆಗೂ ನಾನು ಕಂಪ್ಲೀಟಾಗಿ ಗಣೇಶ ಯಾವ ಥರ ಇದೆ ಅನ್ನೋದು ರಿವೀಲ್ ಮಾಡಲ್ಲ. ಸೊ ಫೈನಲ್ ಆಗಿ ತೊಗೊಂಡು ಹೋಗ್ತಾಯಿದ್ದೀವಿ. 1300 ಏನೋ ಹೇಳ್ತಿದ್ದಾರೆ ಗಣೇಶ. ಚಿಕ್ಕದೇ ತೊಗೊಂಡಿರೋದು, ಮಿನಿಮಮ್ ಅಂದರೆ ಒಂದು 2 ಅಡಿ ಇದೆ, ನನ್ನ ಕಣ್ಣು ಮುಂದೆನೇ ಇದೆ. ಇವಾಗ ಗೌರಿ ಫೈನಲ್ ಮಾಡ್ತಾಯಿದ್ದೀವಿ. ತೊಗೊಂಡು ಹೊರಡೋದಷ್ಟೇ ಕೆಲಸ. ಇನ್ನೇನು ಶಾಪಿಂಗ್ ಐ ಥಿಂಕ್ ಏನು ಉಳಿದಿಲ್ಲ, ಎಲ್ಲ ಮುಗಿಸ್ಕೊಂಡಿದ್ದಾರೆ. ಇವಾಗ ಗಣೇಶ ಫೈನಲ್ ರೈಟ್ ಮುಗಿಸ್ಕೊಂಡು ಎತ್ಕೊಂಡು ಮನೆಗೆ ಹೊರಡೋದು. ಗೈಸ್ ಫೈನಲ್ ಆಯಿತು ಗಣೇಶ. ತೊಗೊಂಡೋಗ್ಬಿಟ್ಟು ಏನೋ ಫೇಸ್ ರಿವೀಲ್ ಮಾಡಲ್ಲ ಇವಾಗ. ಗಣೇಶನ ಯಾವಾಗ ಇಡ್ತೀವಿ ಸೊ ಆವತ್ತಿನ ದಿವಸ ಫೇಸ್ ರಿವೀಲ್ ಆಗುತ್ತೆ. ಗೌರಿನೂ ಫೈನಲ್ ಆಗಿದೆ. ಸೀದಾ ಮನೆಗೆ ತೊಗೊಂಡೋಗೋಣ. ಗಣಪತಿ ಶಾಪಿಂಗ್ ಅಂತೂ ಮುಗೀತು, ಇನ್ನು ಪ್ರಿಪ್ರೇಷನ್ ಬಾಕಿ ಇದೆ. ಬನ್ನಿ ಗೈಸ್. ನಾನು ಹೇಳೋದಲ್ಲ, ಅಂದ್ಕೊಂಡಷ್ಟು ಗಣೇಶ ಈ ಸಲ ಇಲ್ಲ. ಎಂತೆಂಥ ದೊಡ್ಡ ಗಣೇಶ ಬರೋದು, ಎಷ್ಟು 10 ಅಡಿ ಈ ಥರ ಗಣೇಶಗಳಿರೋವು ಈ ಸಲ ಕಮ್ಮಿ ಇದ್ದಾವೆ. ಬೆಂಗಳೂರಿಂದ ಏನಾದರೂ ಇಂಪೋರ್ಟ್ ಆಗುತ್ತಾ ಅನ್ನೋ ದೊಡ್ಡ ಗಣಪತಿಗಳೆಲ್ಲ ಐ ಥಿಂಕ್ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಬೋದು ಬೇಕಾದವರು. ಇಲ್ಲೆಲ್ಲ ಮೀಡಿಯಮ್ ಸೈಜ್ ಗಣೇಶ ಇದ್ದಾವೆ. ಸೊ ನಾವು
ಮೊದಲನೇ ಸಲ ಇದು ಮನೇಲಿ ಇಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಈ ವರ್ಷ ಇಡ್ತಾ ಇದ್ದೀವಿ. ನೋಡೋಣ ಹೆಂಗಾಗುತ್ತೆ. ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಬೇಕು. ಅದು ನಾಳೆ ಪ್ರಿಪ್ರೇಷನ್ಸ್ ಎಲ್ಲ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಇವತ್ತು ಜಸ್ಟ್ ಶಾಪಿಂಗ್ ವಿಡಿಯೋ, ಸಿಂಪಲ್ ನಾರ್ಮಲ್ ವ್ಲಾಗ್ ಅಷ್ಟೇ ಮಾಡ್ಕೊಂಡಿದ್ದೆ ನಾನು. ನೋಡೋಣ ಲೆಟ್ಸ್ ಕಂಟಿನ್ಯೂ. ಫೈನಲಿ ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೆ ನಾನು. ಸೊ ಫೈನಲಿ ಗಣೇಶನ ಶಾಪಿಂಗ್ ಮುಗೀತು. ಗಣೇಶನ ತೊಗೊಂಡು ಬಂದು ದೇವ್ರ ಮನೆಯಲ್ಲಿ ಸೇರಿಸ್ಬಿಟ್ಟಿದ್ದೀವಿ. ಇನ್ನು ನಾಳೆ ಬೆಳಗ್ಗೆ ಗೌರಿ ಪೂಜೆ ಮಾಡ್ತೀವಿ. ಸೊ ಏನಪ್ಪ ಈ ಸಲ ಮನೇಲಿ ಗಣಪತಿ ಇಡೋ ಕಾರಣ ಅಂದರೆ ಲಾಸ್ಟ್ ಇಯರು ಹೊಸ್ದಾಗಿ ಮದುವೆ ಆಗಿದ್ವಿ. ಮೊದಲನೇ ಗೌರಿ ಹಬ್ಬ ಊರಲ್ಲಿ ಆಚರಣೆ ಮಾಡಿದ್ವಿ. ಸೊ ಇವರ ಏನು ಆಪ್ಷನ್ ಇದು ಮಾಡಬೇಕು ಅನ್ನೋದು ಇವರ ಇಷ್ಟ ಇತ್ತು, ಗಣಪತಿ ಇಡಬೇಕು ಅಂತ. ಸೊ ಅದಕ್ಕೋಸ್ಕರ ಗಣಪತಿನ ತೊಗೊಂಬಂದು ಇವತ್ತು ತೊಗೊಂಬಂದು ಇಟ್ಕೊಂಡಿದ್ದೀವಿ. ಈ ಸಲ ಗ್ರ್ಯಾಂಡಾಗಿ ಗಣಪತಿ ಸೆಲೆಬ್ರೇಷನ್ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಕಂಪ್ಲೀಟ್ ಪ್ರಿಪ್ರೇಷನ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಾಕಾಯಿತು. ಅಲ್ಲಿರೋ ಗಣಪತಿಗಳನ್ನ ಸೆಲೆಕ್ಷನ್ ಮಾಡಿನೇ ಸಾಕಾಯಿತು. ಇವ್ರುಗಳು ನಾನು ಆ್ಯಕ್ಚುಲಾಗಿ ವೀಡಿಯೋ ತೋರಿಸಿಲ್ಲ ಎಷ್ಟು ಅಂತ. ಇವ್ರುಗಳು ಓಡಾಡಿದ್ರು ಅಂದರೆ ಅಲ್ಲಿಂದ ಇಲ್ಲಿಗೆ 50 ಸಲ ಓಡಾಡ್ಕೊಂಡು ವೀಡಿಯೋ ಅಂತ ಗಣಪತಿ ಸೆಲೆಕ್ಷನ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀವಿ. ಅಷ್ಟೇ ಇವತ್ತಿನ ವ್ಲಾಗಲ್ಲಿ ಜಸ್ಟ್ ಒಂದು ನಾರ್ಮಲ್ ವ್ಲಾಗ್ ಅಷ್ಟೇ ಮಾಡಿದ್ದು. ಗಣಪತಿ ಸೆಲೆಕ್ಷನ್ ಅಷ್ಟೇ ಈ ವಿಡಿಯೋದಲ್ಲಿ ನಾನು ತೋರಿಸಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಸ್ನೇಹಿತರೆ.